ನಮಸ್ಕಾರ ಕನ್ನಡಿಗರೇ, ನಾನು ನಿಮ್ಮ ಪ್ರೀತಮಣಿ. ಇವತ್ತು ನಾನು ರಿವ್ಯೂ ಮಾಡ್ತಿರೋದು ಬೆಳಗ್ಗೆ 6 ಗಂಟೆ ಶೋಗೆ ಹೋಗಿದ್ದೆ. ನಾನು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಅಷ್ಟು ಬೆಳಗ್ಗೆ ಒಂದು ಶೋಗೆ ಎಕ್ಸೈಟ್ ಆಗೋಗಿರೋದು. ನಮ್ಮ ಜನರಿಗೆ ಇದೊಂದು ಮೂವಿ ಅಲ್ಲ, ದೊಡ್ಡ ಹಬ್ಬ. ಯಾಕಂದರೆ 6 ಗಂಟೆ ಆಗಿದ್ರು ಎಷ್ಟು ಜನ, ಎಷ್ಟು ಕ್ರೌಡ್ ಸೇರಿದ್ರು, ಪಟಾಕಿ ಹಚ್ತಿದ್ದು, ಡ್ಯಾನ್ಸ್ ಆಡ್ತಿದ್ದು, ಕ್ರೇಜಿ ಸೀನ್ ಇತ್ತು. ಈ ಮೂವಿನ ಡೈರೆಕ್ಟ್ ಮಾಡಿರೋದು ಗೀತು ಮೋಹನ್ ದಾಸ್ ಅವರು. ಆಮೇಲೆ ಲೀಡಾಗಿ ಆ್ಯಕ್ಟ್ ಮಾಡಿರೋದು ರಾಕಿಂಗ್ ಸ್ಟಾರ್ ಯಶ್. ಬರೇ ಯಶ್ ಅವರಲ್ಲ, ಈ ಮೂವಿಲಿ ದೊಡ್ಡ ಸ್ಟಾರ್ ಕ್ಯಾಸ್ಟೇ ಇದೆ. ಯಶ್ ಅವ್ರ ಜೊತೆ 6 ಜನ ಹೀರೋಯಿನ್ಗಳಿದ್ದಾರೆ. ಈ ರಿವ್ಯೂ ತುಂಬಾ ಹಾನೆಸ್ಟ್ ಆಗಿರುತ್ತೆ. ನಂಗೆ ನಿಜವಾಗ್ಲೂ ಏನನ್ಸ್ತೋ ಮೂವಿ ನೋಡಿ ಅದನ್ನೇ ಹೇಳ್ತೀನಿ ಹೊರತು ಬೇರೆ ಶುಗರ್ ಕೋಟಿಂಗ್ ಎಲ್ಲ ಮಾಡಲ್ಲ. ಸೊ ಯಾರ್ಯಾರಿಗೆ ಹಾನೆಸ್ಟ್ ರಿವ್ಯೂ ಇಷ್ಟ ಆಗುತ್ತೋ ನೋಡಿ, ಇಲ್ಲ ಕಮೆಂಟ್ಸ್ ಶುರು ಹಚ್ಕೊಳ್ಳಿ. ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾರೆ. ಆ ಬಿಲ್ಡಿಂಗ್ದು ಪೇಂಟು, ಇನ್ಫ್ರಾಸ್ಟ್ರಕ್ಚರು, ಇಂಜಿನಿಯರು, ಯೂಸ್ ಮಾಡಿರೋ ವರ್ಕರ್ಸು ಎಲ್ಲ ಪ್ರೊಫೆಷನಲ್ ಇದ್ದಾರೆ. ಆದರೆ ಫೌಂಡೇಶನ್ ಸ್ವಲ್ಪ ವೀಕ್ ಇದೆ. ಫೌಂಡೇಶನ್ ವೀಕ್ ಇದ್ರೆ ಏನಾಗುತ್ತೆ, ಬಿಲ್ಡಿಂಗ್ ಬಿದೋಗುತ್ತೆ. ಅದೇ ಇಲ್ಲೂ ಆಗಿರೋದು. ಸೊ ಈ ಮೂವಿ ಪ್ಲಾಟನ್ನ 1 ಲೈನಲ್ಲಿ ಹೇಳಬೇಕಂದ್ರೆ, ರಾಯ ಒಬ್ಬ ಗ್ಯಾಂಗ್ಸ್ಟರ್ ಆಗಬೇಕಂತ ಕನ್ಸು ಕಾಣ್ತಿರ್ತಾನೆ. ಅವ್ನು ಗ್ಯಾಂಗ್ಸ್ಟರ್ ಆಗೋಕ್ಕೆ ಯಾವ ಮಟ್ಟಕ್ಕೆ ಹೋಗೋಕ್ಕೂ ರೆಡಿ ಇರ್ತಾನೆ. ಯಾರನ್ನ ಯೂಸ್ ಮಾಡೋಕ್ಕಾದ್ರೂ ರೆಡಿ ಇರ್ತಾನೆ, ಏನು ಮಾಡೋಕ್ಕಾದ್ರೂ ರೆಡಿ ಇರ್ತಾನೆ. ಇದರಿಂದ ಅವನಿಗೆ ತುಂಬ ಪ್ರಾಬ್ಲಮ್ಸ್ ಬರುತ್ತೆ. ಆ ಪ್ರಾಬ್ಲಮ್ಸ್ ಏನು, ರಾಯ ಅದನ್ನು ಹೆಂಗೆ ಫೇಸ್ ಮಾಡ್ದ, ಕನ್ಕ್ಲೂಷನ್ ಏನು ಅಂತ ನೀವೆಲ್ಲ ಮೂವಿಲೇ ನೋಡಬೇಕು. ಸೊ ನಿಮ್ಮೆಲ್ರಿಗೂ ಗೊತ್ತಿರಂಗೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು 4 ವರ್ಷ ಹಿಂದೆ KGF ಅಲ್ಲಿ ಕಾಣಿದ್ರು. ಅದಾದಮೇಲೆ 4 ವರ್ಷ ನಂತರ ಸೀದಾ ಟಾಕ್ಸಿಕ್ಕಿಂದ ಬರ್ತಿದ್ದಾರೆ. ಸೊ ಈ 4 ವರ್ಷ ಒಂದು ಒಳ್ಳೆ ಕಂಟೆಂಟ್ನ ಪ್ರಿಪೇರ್ ಮಾಡಿದಾರಾ ಅಥವಾ ಆ ಕಂಟೆಂಟು ಬಿಲೋ ಆವ್ರೇಜ್ ಇದೆಯಾ ನೋಡೋಣ. ಸೊ ಈ ಮೂವಿ ಪಾಸಿಟಿವ್ಸಿಗೆ ಬರಂಗಿದ್ರೆ ನಾನು ಫಸ್ಟ್ ಹೇಳೋದು ರಾಕಿಂಗ್ ಸ್ಟಾರ್ ಯಶ್ ಅವರು. ನಿಮ್ಮೆಲ್ರಿಗೂ ಗೊತ್ತಿರಂಗೆ ನಮ್ಮ ಯಶ್ ಅವರು 2 ರೋಲಲ್ಲಿ ಕಾಣ್ತಿದ್ದಾರೆ, ಅಪ್ಪ ಮತ್ತೆ ಮಗ. ಆಮೇಲೆ 3 ಶೇಡಲ್ಲಿ ಕೂಡ ಕಾಣ್ತಿದ್ದಾರೆ. ಈ ಎಲ್ಲ 3 ಶೇಡು ಒಬ್ಬನೇ ಆ್ಯಕ್ಟರ್ ಮಾಡಿದ್ದಾನಂತ ದೇವರಾಣೆ ನಂಬಕ್ಕಾಗಲ್ಲ. ಯಾಕಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಡೀ ಮೂವಿನ ಯಶ್ ಒಬ್ಬರೇ ಕ್ಯಾರಿ ಮಾಡಿದ್ದಾರೆ ಅನ್ಬೋದು. ಮನುಷ್ಯ ಸ್ಕ್ರೀನಿಗೆ ಎಂಟ್ರಿ ಆದರೆ ಸಾಕು, ಶಿಳ್ಳೆಗಳು, ಚಪ್ಪಾಳೆ, ಕಿರ್ಚಾಟ. ಆಮೇಲೆ ನನಗೆ ಶಾಕ್ ಆಗಿದ್ದ ವಿಷಯ ಟಿಕೆಟ್ ಕ್ಯಾರೆಕ್ಟ್ರು. ನೀವು ಟ್ರೇಲರಲ್ಲಿ ಏನು ನೋಡಿದ್ರೋ ಅದು ಟಿಕೆಟ್ದು 1% ಇಲ್ಲ. ಒಂದು ಸೀನ್ ಇದೆ, ನಾನು ಸ್ಪಾಯ್ಲರ್ ಕೊಡಕ್ಕೆ ಹೋಗಲ್ಲ. ಟಿಕೆಟ್ ಆರ ಹೆಂಗಿದೆ ಅಂದರೆ ಏನೋ ಮಾಡ್ತಾನೆ, ನಾನು ಅವೆಲ್ಲ ಹೇಳಲ್ಲ. ಒಂದು ಕೇಜ್ ಇರುತ್ತೆ, ಏನೋ ಮಾಡ್ತಾನೆ, ಅದು ನೋಡಿ ದಂಗಾಗ್ಬಿಡ್ತೀರಾ. ಏನು ನಡೀತಿದೆ, ಏನು ಆಗ್ತಿದೆ ಅಂದ್ಬಿಡ್ತೀರಾ. ಆಮೇಲೆ ಟಿಕೆಟ್ಗೆ ಆ ಪ್ರಾಪರ್ ಶೇವ್ ಆಗಿರೋ ಶಾರ್ಪ್ ಲುಕ್ ಇದೆಯಲ್ಲ, ಕ್ರೇಜಿ. ನೆಕ್ಸ್ಟ್ ಪಾಸಿಟಿವ್ ಬರಂಗಿದ್ರೆ ಮ್ಯೂಸಿಕ್ಕು. ಇಲ್ಲಿ ವಿಶಾಲ್ ಮಿಶ್ರಾ ಮತ್ತು ನಮ್ಮ ರವಿ ಬಸ್ರೂರವರು ಬಾರಿಸ್ಬಿಟ್ಟಿದ್ದಾರೆ. ಸೊ ಈ ಮೂವಿಲಿ ರಾಯನ್ ಎಂಟ್ರಿನ ಇಂಟ್ರೊಡ್ಯೂಸಿಂಗ್ ರಾಯ ಅಂತ ಯೂಟ್ಯೂಬಲ್ಲಿ ಟೀಸರ್ ಮೂಲಕ ಬಿಟ್ಟಿದ್ದಾರೆ. ಅಲ್ಲಿ ಬರೋ BGM ಅಂತೂ ಏನು ಕಿಕ್ ಕೊಡ್ತು. ನಮ್ಮ ಯಶ್ ಅವ್ರ ಎಂಟ್ರಿ ಆದಾಗ ಹಿಂದೆ ಆ BGM ಮತ್ತು ನಡೀತಿರೋ ಸೀನ್ ನೋಡಿ ಥಿಯೇಟ್ರ್ ಪೂರ್ತಿ ಮೆಂಟ್ಲಾಗ್ಬಿಟ್ಟಿತ್ತು, ಸ್ಟೇಡಿಯಂ ಆಗಿತ್ತು. ಇಲ್ಲಿ ಒಂದು 3 BGM ಇದೆ. ಫಾದರ್ ಆ್ಯಂಡ್ ಸನ್ ಅಂತ ಒಂದಿದೆ, ಅದಂತೂ ಕ್ರೇಜಿ ಕಿಕ್ ಕೊಡುತ್ತೆ ಮಾತ್ರ. ನೆಕ್ಸ್ಟು ವಿಶಾಲ್ ಮಿಶ್ರಾ ಅವ್ರ ಕಡೆ ಬಂದರೆ ಅವ್ರ ತಬಾಹಿ ಸಾಂಗು ಕ್ರೇಜಿ ಇತ್ತು. ಎಮೋಷ್ನಲಿ ಕನೆಕ್ಟ್ ಆಗ್ತೀರಾ, ನೀವು ಆ ಸೀನಿಗೆ ರಿಲೇಟ್ ಆಗ್ತೀರಾ. ಸೊ ಈ ಮ್ಯೂಸಿಕಲ್ಲಿ ಸೌಂಡ್ ಡಿಸೈನ್ನ ಕೂಡ ಎತ್ಕೊಂಡ್ರೆ, ನಾನು ಈ ಥರ ಒಂದು ಕನ್ನಡ ಮೂವಿ, ಒಂದು ಇಂಡಿಯನ್ ಮೂವಿಲಿ ಸೌಂಡ್ ಡಿಸೈನ್ ನೋಡೇ ಇಲ್ಲ. ಲೈಕ್ ಲಿಟ್ರಲಿ ಹಾಲಿವುಡ್ ಲೆವೆಲ್ ಇದೆ. ನೆಕ್ಸ್ಟು ಸಿನಿಮ್ಯಾಟೋಗ್ರಫಿಗೆ ಬರೋಣ. ವಿಜುವಲ್ಸ್ ಅಂತೂ ಬೆಂಕಿ ಇತ್ತು. ಯಾಕಂದರೆ ಅಲ್ಲಿ ಮಾಡಿರೋ ಕಲರ್ ಗ್ರೇಡಿಂಗು, VFX ಟೀಮು ಎಲ್ಲ, ಆ್ಯಕ್ಷನ್ ಕೊರಿಯೋಗ್ರಫಿಲಿ ಬರೋ VFXು, ಹಿಂದೆ ನಡೀತಿರೋ BGM ಎಲ್ಲ ಕ್ರೇಜಿ ಇತ್ತು. ಯೂಸ್ ಮಾಡಿರೋ ಕಲರ್ ಪ್ಯಾಲೆಟ್ಸು, ಕಲರ್ ಗ್ರೇಡಿಂಗು ಎಲ್ಲ ಚೆನ್ನಾಗಿದೆ. ಅಂದರೆ ನೀವು ಈ ಮೂವಿ ನೋಡ್ತಿರುವಾಗ ನಮ್ಮ ಕನ್ನಡ ಮೂವಿನ ಅಂತ ಒಂದು ಸೆಕೆಂಡ್ ಡೌಟ್ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ನೆಕ್ಸ್ಟು ಆ್ಯಕ್ಷನ್ ಕೊರಿಯೋಗ್ರಫಿ. ಈ ಮೂವಿ ಗ್ಲೋಬಲಿ ರಿಲೀಸ್ ಆಗಿದೆ, ಅಂದರೆ ಇಡೀ ಜಗತ್ತಲ್ಲಿ ರಿಲೀಸ್ ಆಗಿದೆ. ಸೊ ಅವ್ರ ತಲೆಯಲ್ಲಿ ಮುಂಚೆನೇ ಇತ್ತು, ನಾವು ಬರೀ ಇಂಡಿಯಾಗೆ ಲಿಮಿಟ್ ಆಗಬಾರ್ದು, ವರ್ಲ್ಡಿಗೆ ಮಾಡಬೇಕು ಅಂತ. ಆ್ಯಕ್ಷನ್ ಕೊರಿಯೋಗ್ರಫಿ ಏನು ಸ್ಮೂತ್ ಇದೆ ಅಂದರೆ, ಅವ್ರು ಹಾಕಿರೋ ಸೆಟ್ಸು, ಅಲ್ಲಿ ಬರೋ ಸೀಕ್ವೆನ್ಸು, ಯೂಸ್ ಮಾಡಿರೋ ಎಕ್ಸ್ಪ್ಲೋಷನ್ಸು ಎಲ್ಲ ಚೆನ್ನಾಗಿತ್ತು. ನೆಕ್ಸ್ಟು ನೆಗೆಟಿವ್ಸಿಗೆ ಬರಂಗಿದ್ರೆ, ನಂಗೆ ಮೊದಲನೇ ಮತ್ತು ಸ್ಟ್ರಾಂಗ್ ನೆಗೆಟಿವ್ ಅನಿಸಿದ್ದು ಈ ಮೂವಿದು ಸ್ಟೋರಿ. ಸ್ಟೋರಿ ಚೆನ್ನಾಗಿಲ್ಲ ಅಂತಿಲ್ಲ ನಾನು, ಸ್ವಲ್ಪ ವೀಕ್ ಆಯಿತು. ನನಗೆ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು, ಆದರೆ ಆ ಎಕ್ಸ್ಪೆಕ್ಟೇಷನ್ಗೆ ಇದು ರೀಚ್ ಆಗಿಲ್ಲ ಅನಿಸ್ತು. ಒಂದು ಮೂವಿಗೆ ಅದ್ರ ಸ್ಟೋರಿನೇ ಮುಖ್ಯ, ಅದೇ ಫೌಂಡೇಶನ್ ಸೆಟ್ ಮಾಡೋದು. ನಿಮ್ಮ ಹತ್ರ ಎಷ್ಟೇ ಚೆನ್ನಾಗಿರೋ ಆ್ಯಕ್ಷನ್ ಕೊರಿಯೋಗ್ರಾಫರ್ಸ್ ಇರಲಿ, ಇಲ್ಲ ಎಷ್ಟೇ ಚೆನ್ನಾಗಿರೋ ಕಲರ್ ಗ್ರೇಡಿಂಗ್ ಟೀಮು, ಎಡಿಟಿಂಗ್ ಟೀಮ್, ಎಷ್ಟೇ ಚೆನ್ನಾಗಿರೋ ಸ್ಟಾರ್ ಕ್ಯಾಸ್ಟ್ ಇದ್ದರೂ ಕೊನೆಗೆ ಬರೋದು ಸ್ಟೋರಿ ಲೈನೇ. ಸೊ ನನಗೆ ಇಲ್ಲಿ ಸ್ಟೋರಿ ಸ್ವಲ್ಪ ಬೆಟರ್ ಆಗಿರ್ಬೋದು ಅನಿಸ್ತು, ಅಂದರೆ ಸ್ವಲ್ಪ ಸ್ಟ್ರಾಂಗ್ ಇರ್ಬೋದಿತ್ತು ಅನಿಸ್ತು. ನನಗೆ ಸೆಕೆಂಡ್ ನೆಗೆಟಿವ್ ಅನಿಸಿದ್ದು, ತುಂಬ ಟಾಪಿಕ್ನ ಕವರ್ ಮಾಡೋಕ್ಕೆ ಹೋಗಿದ್ದಾರೆ. ಅಂದರೆ ಇವರು ಎಷ್ಟೊಂದು ಟಾಪಿಕ್ಸ್ನ ಇಟ್ಕೊಂಡಿದ್ದಾರೆ.
ಸೊ ಈ ಎಲ್ಲ ಟಾಪಿಕ್ಸ್ನು ಲಾಸ್ಟ್ 20 ನಿಮಿಷ ಕವರ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ. ಅಂದರೆ ಈ ಎಲ್ಲಾನು ಕನೆಕ್ಟ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ ಸ್ಟೋರಿಗೆ. ಅದು ಸ್ವಲ್ಪ ನಂಗೆ ವರ್ಕ್ ಆಗಿಲ್ಲ ಅನಿಸ್ತು. ಇದ್ರ ಲಾಸ್ಟ್ ನೆಗೆಟಿವ್ ನಂಗೆ ಅನಿಸಿದ್ದು ಒನ್ ಲೈನರ್ಸ್. ಅಂದರೆ ಅಷ್ಟೊಂದು ದೊಡ್ಡ ಇಂಪ್ಯಾಕ್ಟ್ ಏನು ಮಾಡಲ್ಲ, ಬಟ್ ಇದು ಗ್ಲೋಬಲಿ ರಿಲೀಸ್ ಆಗ್ತಿರೋದ್ರಿಂದ ತಲೆಯಲ್ಲಿ ಇಟ್ಕೊಂಡು ಹೇಳ್ತಿದ್ದೀನಿ. KGF ಅಲ್ಲಿ ಒನ್ ಲೈನರ್ಸ್ ಏನಕ್ಕೆ ವರ್ಕ್ ಆಯಿತು? ಒಂದು ಮಾಸ್ ಡೈಲಾಗ್ ಮುಂಚೆ ಒಂದು ದೊಡ್ಡ ಇಂಪ್ಯಾಕ್ಟ್ಫುಲ್ ಮಾಸ್ ಸೀನ್ ಇತ್ತು, ಅಂದರೆ ಅದು ವೇಟೇಜ್ ಇತ್ತು. ಸೊ KGF ಅಲ್ಲಿ ಒನ್ ಲೈನರ್ಸ್ ತುಂಬ ಚೆನ್ನಾಗಿ ವರ್ಕ್ ಆಯಿತು. ಅಂದರೆ ಇಲ್ಲಿ ವರ್ಕ್ ಆಗಿಲ್ಲ ಅಂತಿಲ್ಲ, ಬಟ್ ಬೆಟರ್ ಆಗಿರ್ಬೋದಿತ್ತು. ಒಂದು ಮಾಸ್ ಡೈಲಾಗ್ ಹೇಳಕ್ಕೆ ಮುಂಚೆ ಒಂದು ದೊಡ್ಡ ಇಂಪ್ಯಾಕ್ಟ್ಫುಲ್ ಸೀನ್ ತೋರಿಸಿದ್ರೆ ಚೆನ್ನಾಗಿರೋದು. ನಿಜ ಹೇಳ್ಬೇಕಂದ್ರೆ ಈ ಮೂವಿಯಿಂದ ನನಗೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತಿಲ್ಲ, ಬಟ್ ಆ ಲೆವೆಲ್ಗಿಲ್ಲ. ಈ ಮೂವಿನ ಆರಾಮಾಗಿ ಒನ್ ಟೈಮ್ ವಾಚ್ ಅನ್ಬೋದು. ಆಮೇಲೆ ಫ್ಯಾಮಿಲಿ ಜೊತೆ ದಯವಿಟ್ಟು ಹೋಗ್ಬೇಡಿ, ಏನಾದರೂ ಫ್ಯಾಮಿಲಿ ಜೊತೆ ಹೋಗ್ಬೇಡಿ. ಈ ಮೂವಿಗೆ ಆರಾಮಾಗಿ ನಾನು 8 ಔಟ್ ಆಫ್ 10 ಕೊಡ್ತೀನಿ. ಆರಾಮಾಗಿ ಒಂದ್ಸಲಿ ಕುತ್ಕೊಂಡು ನೋಡ್ಬೋದು. ಇನ್ನು ನೀವೇನಾದರೂ ಈ ಮೂವಿ ನೋಡಿದರೆ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಈ ವಿಡಿಯೋಗೆ ಇಷ್ಟ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಶತ್ರುಗಳು ಜಾಸ್ತಿ ಆದ್ರೆ ಏನು, ಅಣ್ಣಗೆ ನಾವೆಲ್ಲ ಪ್ರಾಣ ಕೊಡೋರು ನಾವಿದ್ದೀರಿ. ಯಾವ ನೇನೇ ಮಾಡ್ಕೊಂಡ್ಲಿ ಅಣ್ಣನ್ಗೋಸ್ಕರ ಪ್ರಾಣ ಕೊಡ್ತೀರಿ. 2 ಗಂಟೆ ಅಲ್ಲ 3 ಗಂಟೆ ಆದ್ರೂ ಆರ್ಮಿಗಳ ತರ ಹೋರಾಡ್ತೀರಿ. ಮಾತಾಡ್ರೆ ಕೊಡ್ತಾನೆ ಇರೋದು ಶಟು ಮಾಡಿ ಮುಗುಡು.